ಶತ್ರುವನ್ನು ಹತ್ಯೆ ಮಾಡೋದಕ್ಕೆ ತನ್ನವರನ್ನೇ ಬಲಿ ಕೊಡೋದಕ್ಕೂ ಕೃಷ್ಣ ಸಿದ್ಧ ಆಗ್ಬಿಟ್ಟ. ತಮ್ಮವರ ಬಗ್ಗೆನೇ ಕೃಷ್ಣನಿಗೆ ಕಾಳಜಿ ಇಲ್ದಂಗೆ ಆಗೋಯ್ತಾ. ಘಟೋತ್ಕಚ ಸಾಯುವಂತೆ ಮಾಡಿದ್ದು ಕೃಷ್ಣನೇ. ಯಾಕೆ ಅಂತ ಅಂದರೆ ಎರಡು ಕಾರಣಗಳಿವೆ ಅಲ್ಲಿ. ಘಟೋತ್ಕಚ ಸತ್ತಾಗ ಇಡೀ ಪಾಂಡವರೆಲ್ಲ ದುಃಖದಲ್ಲಿದ್ದರೆ ಕೃಷ್ಣ ಖುಷಿಯಾಗಿ ಕುಣಿದ ಅಂತ ವ್ಯಾಸರು ಮಹಾಭಾರತದಲ್ಲಿ ಹೇಳ್ತಾರೆ. ಕವಚ ಕುಂಡಲಗಳನ್ನು ಇಂದ್ರನಿಗೆ ಅವನು ದಾನವಾಗಿ ಕೊಡೋದಿಲ್ಲ. ಅವನಲ್ಲಿ ಈ ಶಕ್ತ್ಯಾಯುಧ ಇದೆ ಅನ್ನೋದು ಕೃಷ್ಣನಿಗೆ ಗೊತ್ತಿದೆ. ಅವತ್ತು ರಾತ್ರಿ ಯುದ್ಧ ನಡೆದಾಗ ರಾತ್ರಿ ಯುದ್ಧದಲ್ಲಿ ರಾಕ್ಷಸರು ಪ್ರವೀಣರು. ಘಟೋತ್ಕಚ ಅವತ್ತು ಹಾಗೆ ಬಿಟ್ಟಿದ್ರೆ ಯುದ್ಧ ಮುಗ್ದೋಗ್ತಿತ್ತು ಅನ್ನೋ ಹೊತ್ತು. ಆಗ ಅನಿವಾರ್ಯ ಆಗತ್ತೆ ಘಟೋತ್ಕಚನನ್ನು ಕೊಲ್ಲಲೇಬೇಕು. ಬೇರೆ ಹೇಗೂ ಕೊಲ್ಲೋದಕ್ಕಾಗೋದಿಲ್ಲ, ಒಂದೇ ದಾರಿ. ಕೃಷ್ಣ ಅದೇ ಕರ್ಣನನ್ನು ಹತ್ಯೆ ಮಾಡುವ ಸಂದರ್ಭದಲ್ಲಿ ಅದು ಕಷ್ಟ ಸಾಧ್ಯ ಅಂದಾಗ ತಮ್ಮವರನ್ನೇ ಬಲಿ ಕೊಟ್ಟುಬಿಟ್ಟ ಕೃಷ್ಣ ಅನ್ನುವಂಥದ್ದು. ಅಂದರೆ ಘಟೋತ್ಕಚ, ಸೊ ಘಟೋತ್ಕಚನಿಗೂ ಕರ್ಣನಿಗೂ ಸಮ ಅಲ್ಲ ಅನ್ನುವಂಥದ್ದು ಕೃಷ್ಣನಿಗೆ ಗೊತ್ತಿದೆ. ಸೊ ಘಟೋತ್ಕಚ ಕರ್ಣನ ಮುಂದೆ ಸೋಲ್ತಾನೆ ಅನ್ನುವಂಥದ್ದು ಕೃಷ್ಣನಿಗೆ ಗೊತ್ತಿದೆ. ಆದರೂ ಭೀಮನ ಪುತ್ರ ಘಟೋತ್ಕಚನನ್ನು ನೀನು ಕರ್ಣನನ್ನು ಎದುರಿಸು ಅಂತ ಕಳಿಸ್ತಾನೆ ಕೃಷ್ಣ. ಅಂದರೆ ಶತ್ರುವನ್ನು ಹತ್ಯೆ ಮಾಡೋದಕ್ಕೆ ತನ್ನವರನ್ನೇ ಬಲಿ ಕೊಡೋದಕ್ಕೂ ಕೃಷ್ಣ ಸಿದ್ಧ ಆಗ್ಬಿಟ್ಟ. ಅಂದರೆ ತಮ್ಮವರ ಬಗ್ಗೆನೇ ಕೃಷ್ಣನಿಗೆ ಕಾಳಜಿ ಇಲ್ದಂಗೆ ಆಗೋಯ್ತಾ ಈ ಒಂದು ಒಟ್ಟಾರೆ ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಅಂತ ಇದೊಂದು ಆರೋಪ. ಈ ಆರೋಪಕ್ಕೆ ಪುಷ್ಟಿ ಕೊಡುವ ಒಂದು ಅಂಶವನ್ನು ಸೇರಿಸ್ಕೊಂಡೇ ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ಘಟೋತ್ಕಚನನ್ನು ಕರ್ಣನ ಎದುರಿಗೆ ಕಳುಹಿಸಿ ಘಟೋತ್ಕಚ ಬಲಿಯಾಗುವಂತೆಯೋ ಅದರ ಮೂಲಕ ಅರ್ಜುನ ಸಾಯದಂತೆಯೂ ಕೃಷ್ಣ ಮಾಡಿದ್ದಾನೆ ಅಲ್ಲಿ. ಅದರ ಜೊತೆಗೆ ಘಟೋತ್ಕಚ ಸತ್ತಾಗ ಇಡೀ ಪಾಂಡವರೆಲ್ಲ ದುಃಖದಲ್ಲಿದ್ದರೆ, ಇಡೀ ಪಾಂಡವರ ಸೇನೆ ದುಃಖದಲ್ಲಿದ್ದರೆ ಕೃಷ್ಣ ಖುಷಿಯಾಗಿ ಕುಣಿದ ಅಂತ ವ್ಯಾಸರು ಮಹಾಭಾರತದಲ್ಲಿ ಹೇಳ್ತಾರೆ. ಅಂದ್ರೆ ಬಲಿ ಕೊಟ್ಟ ಅನ್ನೋದು ಆಕಸ್ಮಿಕ ಬಲಿ ಕೊಟ್ಟಿದ್ದು ಅಂತಲ್ಲ, ಅವನು ಸಾಯಲೇಬೇಕು ಅಂತ ಕೃಷ್ಣನಿಗಿತ್ತು ಅಂತ. ಯಾರು ಸಾಯಲೇಬೇಕು? ಘಟೋತ್ಕಚ, ತಮ್ಮದೇ ಪಕ್ಷದ ಒಬ್ಬ ಮಹಾವೀರ. ಘಟೋತ್ಕಚ ಪಾಂಡವರಿಗೆ ಬಹಳ ಬಹಳ ಸಹಾಯ ಮಾಡಿದ್ದಾನೆ ಆ ಯುದ್ಧದಲ್ಲಿ. ರಾಕ್ಷಸ ಅವನಿಗೆ ಮಾಯಾ ಯುದ್ಧ ಗೊತ್ತಿತ್ತು. ದುರ್ಯೋಧನನ ಕಡೆಯಲ್ಲಿ ಅಸಂಖ್ಯ ರಾಕ್ಷಸರು ಬಂದು ಸೇರ್ಕೊಂಡಿದ್ರು. ಅವರೆಲ್ಲ ಮಾಯಾ ಯುದ್ಧ ಗೊತ್ತಿದ್ದವರು. ಅವರು ಪಾಂಡವರ ಸೇನೆಯ ನಾಶ ಮಾಡಿಬಿಡ್ತಾ ಇದ್ರು. ಅದನ್ನೆಲ್ಲ ಉಳಿಸಿ ದುರ್ಯೋಧನ ಸೇನೆಯ ರಾಕ್ಷಸರನ್ನೆಲ್ಲ ಕೊಂದವನವನು ಘಟೋತ್ಕಚ. ಅಷ್ಟು ಸಹಾಯ ಮಾಡಿದ ತನ್ನದೇ ಪಕ್ಷದ ವೀರನನ್ನ ಕೃಷ್ಣನೇ ಪಾಂಡವರ ಮಾರ್ಗದರ್ಶಿಯಾಗಿ ಆ ಯುದ್ಧದಲ್ಲಿ ದೃಷ್ಟದ್ಯುಮ್ನ ಸೇನಾಧಿಪತಿ ಅಂತ ನಿರ್ಣಯ ಆಗತ್ತೆ. ಆದರೆ ಸೇನಾ ನಾಯಕ ಅರ್ಜುನ ಅಂತ ತೀರ್ಮಾನಿಸ್ತಿರ್ತಾರೆ. ದೃಷ್ಟದ್ಯುಮ್ನ ಸೇನಾಧಿಪತಿ, ಸೇನಾ ನಾಯಕ ಅರ್ಜುನ, ಮಾರ್ಗದರ್ಶಕ ಕೃಷ್ಣ ಅಂತಲೇ ತೀರ್ಮಾನ ಆಗಿದೆ. ಮಾರ್ಗದರ್ಶಕನಾಗಿದ್ದುಕೊಂಡು ತನ್ನವರನ್ನೇ ಬಲಿ ಕೊಟ್ಟ ಕೃಷ್ಣ. ಇದು ಪಕ್ಕ ಇವತ್ತಿನ ತಂತ್ರಗಾರಿಕೆಯನ್ನು ಹೋಲುತ್ತೆ. ಹೌದು, ತಮ್ಮದೇ ಪಕ್ಷದವರನ್ನು ಬಲಿ ಕೊಡ್ತಾರೆ. ಹೌದು, ನಿಲ್ಲಿಸಿ ತಗೊಂಡೋಗಿ ಅವರ ಎದುರಿಗೆ ಕೆಡವಿ ಅವರ ರಾಜಕೀಯ ಭವಿಷ್ಯವನ್ನ ಇಲ್ಲದಂತೆ ಮಾಡಿಬಿಡ್ತಾರೆ. ತಾನು ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಇನ್ನೊಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಚುನಾವಣೆಯಲ್ಲಿ ಹೇಗೆ ಸೋಲಿಸಬೇಕು ಅನ್ನೋದು ಅವ್ರದೇ ಪಕ್ಷದಲ್ಲಿ ನಡೆಯುತ್ತೆ. ಪ್ರತಿ ಸಲ ಆದಾಗಲೂ ಆ ಸುದ್ದಿ ಇರುತ್ತೆ, ಇವರನ್ನ ಇವರೇ ಸೋಲಿಸಿದ್ರು, ಅವರು ಒಳ ಒಪ್ಪಂದ ಮಾಡ್ಕೊಂಡ್ರು. ಒಳ ಒಪ್ಪಂದ ಅಂತ ಒಂದು ಬಹಳ ಇದೆಯಲ್ಲ ಶಬ್ದ. ಹಾಗೆ ಕೃಷ್ಣ ಮಾಡಿದ ಅಂತ ಅಂದ್ರೆ ಹೌದು ಅಂತಲೇ ಹೇಳ್ಬೇಕು. ಈಗ ಕರ್ಣನ ವಿಷಯ ಬಂದಾಗ, ಕೃಷ್ಣ ಅಥವಾ ಸಂಧಾನದ ವಿಷಯ ಬಂದಾಗ ಅಲ್ಲಿ ಕೃಷ್ಣ ಪಕ್ಷಪಾತ ಮಾಡಲಿಲ್ಲ. ಕೃಷ್ಣ ಕರ್ಣನಿಗೆ ಜನ್ಮ ರಹಸ್ಯ ಹೇಳಿ ಅವನ ನೈತಿಕ ಸ್ಥೈರ್ಯವನ್ನು ಕುಸಿಯುವಂತೆ ಮಾಡಲಿಲ್ಲ ಅಂತ ಹೇಳ್ತೀವಲ್ಲ. ಆದರೆ ಈ ಅಂಶ ಬಂದಾಗ ನಿರಾಕರಿಸುವ ಅಂಶವೇ ಇಲ್ಲ. ಘಟೋತ್ಕಚ ಸಾಯುವಂತೆ ಮಾಡಿದ್ದು ಕೃಷ್ಣನೇ. ಯಾಕೆ ಅಂತ ಅಂದರೆ ಎರಡು ಕಾರಣಗಳಿವೆ ಅಲ್ಲಿ. ಈಗ ಕರ್ಣನ ಬಳಿಗೆ ಇಂದ್ರ ಬರ್ತಾನೆ ಯುದ್ಧಕ್ಕಿಂತ ಮೊದಲು. ಅವನು ಒಬ್ಬ ಬ್ರಾಹ್ಮಣನ ರೂಪ ಧರಿಸಿ ಬರ್ತಾನೆ ದಾನ ಕೇಳೋದಕ್ಕೆ. ಅವನು ಬರೋದಕ್ಕಿಂತ ಮೊದಲು ಸೂರ್ಯ ಹೇಳಿರ್ತಾನೆ ನಿನ್ನ ಬಳಿಗೆ ಇಂದ್ರ ಬರ್ತಾನೆ. ಅವನು ಯಾಕೆ ಬರ್ತಾನೆ ಅಂದರೆ ನಿನ್ನ ಕವಚ ಕುಂಡಲಗಳನ್ನು ಕೇಳ್ತಾನೆ. ಕರ್ಣ ಹುಟ್ಟುವಾಗಲೇ ಅವನಿಗೆ ಕವಚ ಕುಂಡಲ ಇತ್ತು, ಅಭೇದ್ಯವಾದ ಕವಚ. ಅಂದರೆ ಅದನ್ನು ಭೇದಿಸೋದಕ್ಕಾಗುತ್ತೆ. ಕವಚ ಹಾಕೋತಾ ಇದ್ರು ಯುದ್ಧ ಮಾಡುವಾಗ. ಈಗಲೂ ಹಾಕೋತಾರಲ್ಲ, ಬುಲೆಟ್ ಪ್ರೂಫ್ ಅನ್ನೋ ಥರ ಅಲ್ಲ. ಆ ಕವಚ ಬೈ ಬರ್ತ್ ಇದೆ ಅವನಿಗೆ, ಹುಟ್ಟುವಾಗಲೇ ಇದೆ, ಇನ್ಬಿಲ್ಟ್ ಇದೆ. ಇನ್ಬಿಲ್ಟ್, ಬೈ ಬರ್ತ್ ಇನ್ಬಿಲ್ಟ್. ಅದನ್ನ ಭೇದಿಸೋಕ್ಕಾಗಲ್ಲ. ಅದನ್ನ ಭೇದಿಸದೇ ಇದ್ರೆ ಸಂಹಾರ ಮಾಡೋದು ಕಷ್ಟ. ಆಗ ಅದನ್ನ ದಾನವಾಗಿ ಕೇಳೋದಕ್ಕೆ ಬರ್ತಾನೆ ಇಂದ್ರ. ಇದನ್ನು ಸೂರ್ಯ ಮೊದಲೇ ಹೇಳ್ತಾನೆ ಕರ್ಣನಿಗೆ, ಅವನು ಬರ್ತಾನೆ ಕೊಡಬೇಡ ಅಂತ. ಕರ್ಣ ಕೊಡ್ತಾನೆ. ಯಾರು ಏನು ಕೇಳಿದ್ರು ಕೊಡ್ತೀನಿ ಅನ್ನೋದು ನನ್ನ ಕ್ರಮ, ನನ್ನ ವಿಧಾನ. ದಾನಶೂರ ಕರ್ಣ. ಅದಕ್ಕೆ ಅವನು ಬದ್ಧ
ಕೊಡ್ತಾನೆ ಅವನು ಕರ್ಣ. ಇದು ಕೊಡುವಾಗ ಏನು ಮಾಡ್ತಾನೆ ಕರ್ಣ, ಇಲ್ಲಿ ಒಂದು ವಿನಿಮಯ ಮಾಡ್ಕೋತಾನೆ ಅವನು. ಹಾಗಾಗಿ ಕವಚ ಕುಂಡಲಗಳನ್ನು ಇಂದ್ರನಿಗೆ ಅವನು ದಾನವಾಗಿ ಕೊಡೋದಿಲ್ಲ. ಓಕೆ, ಅವನು ಹೇಳ್ತಾನೆ ನಾನು ಇದನ್ನು ನಿನಗೆ ಕೊಡ್ತೀನಿ, ಪ್ರತಿಯಾಗಿ ನೀನು ನನಗೆ ಇನ್ನೊಂದನ್ನು ಕೊಡಬೇಕು. ಅವನು ಬೇರೆ ಕಡೆಗೆಲ್ಲ ದಾನ ಮಾಡಿದ್ದ ಕರ್ಣ, ಈ ವಿಷಯದಲ್ಲಿ ಮಾತ್ರ ಅವನು ದಾನ ಮಾಡೋದಕ್ಕೆ ಸಿದ್ಧನಾಗಲಿಲ್ಲ. ಅವನು ದಾನಶೂರನೇ. ಇಲ್ಲಿ ವಿನಿಮಯ ಮಾಡ್ಕೊಂಡ. ವಿನಿಮಯ ಅಂದರೆ ಅದು ಮಾರಾಟದ ಥರ, ಒಂದು ವಸ್ತು ಕೊಟ್ಟು ಒಂದು ವಸ್ತು ತಗೊಳ್ಳೋದು. ನಾವಿವತ್ತು ಹಣ ಕೊಟ್ಟು ವಸ್ತು ತಗೋತೀವಿ, ಒಂದಿಷ್ಟು ವರ್ಷಗಳ ಹಿಂದೆ ಒಂದು ವಸ್ತು ಕೊಟ್ಟು ಇನ್ನೊಂದು ವಸ್ತು ತಗೋತಾ ಇದ್ರು. ಹಾಗಿತ್ತು ವಿನಿಮಯ, ವ್ಯವಹಾರ. ಕರ್ಣ ವ್ಯವಹಾರ ಮಾಡ್ತಾನೆ ಅಲ್ಲಿ ಬಹಳ ಜಾಣತನದಿಂದ. ಯಾಕೆ ಅಂದರೆ ಅವನಿಗೆ ಅರ್ಜುನನ್ನು ಕೊಲ್ಲಬೇಕು ಅಂತ ಇದೆ, ಅವನಿಗೆ ಬೇರೆ ಏನೂ ಇಲ್ಲ ಬದುಕಿನಲ್ಲಿ, ಒಂದೇ ಅವನಿಗೆ ಅರ್ಜುನನನ್ನು ಕೊಲ್ಲಬೇಕು ಅಂತ ಒಂದಿದೆ ಮನಸ್ಸಿನಲ್ಲಿ. ಅದಕ್ಕೆ ಅವನು ಹೇಳ್ತಾನೆ ನನಗೊಂದು ವಿಶೇಷವಾದ ಶಕ್ತಿಯಾಯುಧ ಬೇಕು. ಆ ಶಕ್ತಿಯಾಯುಧ ಅವನಲ್ಲಿದೆ, ಇಂದ್ರನಲ್ಲಿದೆ ಅಂತ ಗೊತ್ತಿವನಿಗೆ. ಆ ಶಕ್ತಿಯಾಯುಧದ ಮಹಿಮೆ ಏನು ಅಂದರೆ ಯಾರನ್ನು ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿ ಬಿಡ್ತಾರೋ ಅವನು ಸತ್ತೇ ಸಾಯ್ತಾನೆ, ಅವನು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ, ಅವನು ಎಂಥವನೇ ಆಗಿರಲಿ. ಆ ಶಕ್ತಿಯಾಯುಧವನ್ನು ನೀನು ನನಗೆ ಕೊಟ್ಟರೆ ನಾನು ನನ್ನ ಕವಚ ನೀನು ಕೊಡ್ತೀನಿ ಅಂತ ಇಂದ್ರನ ಜೊತೆಗೆ ಒಂದು ಒಪ್ಪಂದ ಮಾಡ್ಕೋತಾನೆ ಕರ್ಣ. ಇಂದ್ರ ಆ ಶಕ್ತಿಯಾಯುಧವನ್ನು ಕೊಟ್ಟು ಕವಚ ಕುಂಡಲ ತಗೊಂಡು ಹೋಗ್ತಾನೆ. ಕವಚ ಹೋಯ್ತು, ತನ್ನನ್ನು ಯಾರೂ ಕೊಲ್ಲಲಾರದಂತೆ ಇದ್ದ ಕವಚ ಹೋಯಿತು. ಆದರೆ ತಾನು ತನ್ನ ಶತ್ರುವನ್ನು ಕೊಲ್ಲಲು ಬೇಕಾದ ಆಯುಧ ಸಿಕ್ತು ಕರ್ಣನಿಗೆ. ಓಕೆ, ಅವನಲ್ಲಿ ಈ ಶಕ್ತಿಯಾಯುಧ ಇದೆ ಅನ್ನೋದು ಕೃಷ್ಣನಿಗೆ ಗೊತ್ತಿದೆ. ಅವನು ಅದನ್ನು ಅರ್ಜುನನ ಮೇಲೆ ಪ್ರಯೋಗ ಮಾಡಬೇಕು ಅಂತಲೇ ಇಟ್ಕೊಂಡಿದ್ದಾನೆ. ಆಮೇಲೆ ಅರ್ಜುನನ ಮೇಲೆ ಮಾತ್ರ, ಅವನು ಯಾರ ಮೇಲೂ ಪ್ರಯೋಗ ಮಾಡುವ ಆಲೋಚನೆ ಇಲ್ಲ. ಅವನಲ್ಲಿ ಆಯುಧ ಇದೆ ಅನ್ನೋದು ದುರ್ಯೋಧನಾದಿಗಳಿಗೆಲ್ಲ ಗೊತ್ತಿದೆ. ಪ್ರತಿನಿತ್ಯ ಸಭೆ ಆಗತ್ತೆ, ರಾತ್ರಿ ಯುದ್ಧದಲ್ಲಿ ಪ್ರತಿನಿತ್ಯ ಸಭೆ ನಡೆಯುತ್ತೆ ಎರಡು ಪಕ್ಷದಲ್ಲೂ. ಪ್ರತಿನಿತ್ಯ ಸಭೆಯಲ್ಲಿ ಸಂಜಯ ಹೇಳ್ತಾನೆ ಧೃತರಾಷ್ಟ್ರಕ್ಕೆ ಹೇಳ್ತಾನೆ, ಶಕ್ತಿಯಾಯುಧವನ್ನು ಕರ್ಣ ಯಾಕೆ ಅರ್ಜುನನ ಮೇಲೆ ಪ್ರಯೋಗ ಮಾಡಲಿಲ್ಲ ಅಂತ ಧೃತರಾಷ್ಟ್ರಕ್ಕೆ ಹೇಳ್ತಾನೆ ಸಂಜಯನನ್ನು. ಸಂಜಯ ಹೇಳ್ತಾನೆ, ಪ್ರತಿ ರಾತ್ರಿ ಸಭೆಯಲ್ಲಿ ನಾಳೆಯ ಯುದ್ಧದಲ್ಲಿ ಕರ್ಣ ಶಕ್ತಿಯಾಯುಧವನ್ನು ಅರ್ಜುನನ ಮೇಲೆ ಪ್ರಯೋಗ ಮಾಡಬೇಕು ಅಂತ ತೀರ್ಮಾನ ಆಗ್ತಾ ಇತ್ತು. ಕರ್ಣ ಒಪ್ಕೊಳ್ತಾ ಇದ್ದ. ಮಾರನೇ ದಿನ ಅವನಿಗೆ ನೆನಪೇ ಆಗ್ತಾ ಇರಲಿಲ್ಲ ಅಂತ ಸಂಜಯ ಉತ್ತರ ಕೊಡ್ತಾನೆ. ಅವನು ಬಿಡಬೇಕು ಅಂತ ಇಟ್ಕೊಂಡಿದ್ದ, ಸಂದರ್ಭ ಸನ್ನಿವೇಶವೇ ಒದಗುತ್ತಾ ಇರಲಿಲ್ಲ. ಅರ್ಜುನ ಅವನು ಮುಖಾಮುಖಿ ಆಗ್ತಾ ಇರಲಿಲ್ಲ. ಮುಖಾಮುಖಿ ಆದಾಗ ಇನ್ಯಾವುದೋ ಅಸ್ತ್ರ ಹೊಡೆದು ಬಿಡ್ತಿದ್ದ. ಹೊತ್ತಿಗೆ ಶಕ್ತಿಯಾಯುಧ ತೆಗೆಯೋದು ಆ ಹೊತ್ತಿನಲ್ಲಿ ನೆನಪಾಗ್ತಾ ಇರಲಿಲ್ಲ. ಆದರೆ ಇಟ್ಕೊಂಡೇ ಕೂತಿದ್ದ. ಯುದ್ಧ ಮುಂದುವರೆದು ಬಿಡತ್ತೆ, ಯುದ್ಧ ನಿಲ್ಲೋದಿಲ್ಲ, ಯುದ್ಧ ಮುಂದುವರಿಯತ್ತೆ. ಅವತ್ತು ರಾತ್ರಿ ಯುದ್ಧ ನಡೆದಾಗ, ರಾತ್ರಿ ಯುದ್ಧದಲ್ಲಿ ರಾಕ್ಷಸರು ಪ್ರವೀಣರು, ಕತ್ತಲು ಯುದ್ಧ ಮಾಡೋದು. ಇವರಿಗೆ ಬೆಳಕು ಬೇಕು ಮನುಷ್ಯರಿಗೆ, ಅವರಿಗೆ ಬೇಕಾಗಿಲ್ಲ. ಅವರು ಗೂಬೆ ಬೆಕ್ಕು ಎಲ್ಲ ಇದ್ದಾಗ ರಾತ್ರಿ ಕಾಣಿಸುತ್ತೆ ಅವರಿಗೆ. ರಾತ್ರಿ ಕಾಣಿಸುತ್ತೆ ಅವರಿಗೆ. ಯಾವ ಮಟ್ಟಕ್ಕೆ ಇವನು ಯುದ್ಧ ಮಾಡ್ತಾನೆ ಅಂತ ಅಂದರೆ, ಯುದ್ಧ ಮಾಡೋದಕ್ಕಿಂತ ಮೊದಲೇನಾಗತ್ತೆ ಅಂದರೆ ಅರ್ಜುನ ಕರ್ಣನನ್ನು ಎದುರಿಸೋದಕ್ಕೆ ಅಂತ ಹೊರಡ್ತಾನೆ. ಯಾಕೆಂದರೆ ಕರ್ಣ ಬಹಳ ಜೋರಾಗಿ ಯುದ್ಧ ಮಾಡ್ತಾ ಇರ್ತಾನೆ. ಕರ್ಣ ಸೋಲಿಸಿಯೇ ಬಿಡ್ತಾನೆ ಪಾಂಡವರ ಸೇನೆಯನ್ನು ಅನ್ನುವ ಹಂತ ಬಂದಾಗ ಕರ್ಣನನ್ನು ಅರ್ಜುನ ಎದುರಿಸಬೇಕು ಅಂತ ಇಲ್ಲಿ ಚಿಂತನೆ ನಡೆಯುತ್ತೆ. ಕೃಷ್ಣ ಒಪ್ಪಲ್ಲ, ಅರ್ಜುನ ಹೋಗೋದು ಬೇಡ, ಘಟೋತ್ಕಚ ಹೋಗಲಿ ಅಂತ ಕೃಷ್ಣ ಹೇಳ್ತಾನೆ. ಘಟೋತ್ಕಚ ಹೋಗ್ತಾನೆ. ಅಲ್ಲಿ ಬಹಳ ದೊಡ್ಡ ಯುದ್ಧ ನಡೆಯುತ್ತೆ. ಅವತ್ತು ಘಟೋತ್ಕಚ ಕೌರವರನ್ನು ಇನ್ನೇನು ಮುಗಿಸಿ ಬಿಡ್ತಾನೆ ಅನ್ನುವ ಹಂತ ಬರುತ್ತೆ. ಘಟೋತ್ಕಚನನ್ನು ಕೊಲ್ಲದೇ ಇದ್ದರೆ ಅವತ್ತೇ ಯುದ್ಧ ಮುಗಿದೋಗ್ತಿತ್ತು. ಎಂಥ ಹೊತ್ತು ಅಂದರೆ, ಘಟೋತ್ಕಚ ಅವತ್ತು ಹಾಗೆ ಬಿಟ್ಟಿದ್ರೆ ಯುದ್ಧ ಮುಗಿದೋಗ್ತಿತ್ತು ಅನ್ನೋ ಹೊತ್ತು. ಆಗ ಅನಿವಾರ್ಯ ಆಗತ್ತೆ, ಘಟೋತ್ಕಚನನ್ನು ಕೊಲ್ಲಲೇಬೇಕು. ಬೇರೆ ಹೇಗೂ ಕೊಲ್ಲೋದಕ್ಕಾಗೋದಿಲ್ಲ, ಒಂದೇ ದಾರಿ, ಕರ್ಣನಲ್ಲಿರುವ ಶಕ್ತಿಯಾಯುಧವನ್ನು ಪ್ರಯೋಗ ಮಾಡಬೇಕು. ದುರ್ಯೋಧನ ಕರ್ಣನಿಗೆ ಹೇಳ್ತಾನೆ, ಶಕ್ತಿಯಾಯುಧ ಪ್ರಯೋಗ ಮಾಡಿ ಅವನನ್ನು ಕೊಲ್ಲು, ನಾವು ಉಳಿಯೋದಿಲ್ಲ. ಕರ್ಣ ಒಪ್ಪಲ್ಲ. ಅದು ಅರ್ಜುನನಿಗಾಗಿ ಮಹಾರಾಯ, ಅರ್ಜುನನ ಕೊಲ್ಲದೆ ನಾವು ಯುದ್ಧ ಗೆಲ್ಲೋದಕ್ಕಾಗೋದಿಲ್ಲ. ತನ್ನ ವೈಯಕ್ತಿಕ ವೈರ ಮಾತ್ರ ಅಲ್ಲ, ಅರ್ಜುನ ಸತ್ರೆ ಮಾತ್ರ ಅಲ್ವ ನಿನಗೂ ಗೆಲುವು ಸಿಗೋದು, ಅದನ್ನು ನಾವು ಇದಕ್ಕೆ ಬಳಸೋಕ್ಕಾಗೋಲ್ಲ ಅಂತ ಹೇಳ್ತಾನೆ. ದುರ್ಯೋಧನ ಹೇಳ್ತಾನೆ, ಈಗ ಬದುಕಿದ್ರಲ್ವ ಅರ್ಜುನನ್ನು ಕೊಲ್ಲೋ ವಿಷಯ, ಘಟೋತ್ಕಚ ಮುಗಿಸಿಬಿಡ್ತಾನೆ ಇವತ್ತು ನಮ್ಮನ್ನ, ಆಮೇಲೆ ನಿನ್ನ ಶಕ್ತಿಯಾಯುಧ ಇದ್ರೇನು ಬಿಟ್ರೇನೋ ಯುದ್ಧವೇ ಮುಗಿದೋಗಿರುತ್ತೆ, ಅದಕ್ಕೆ ನೀನು ಪ್ರಯೋಗ ಮಾಡಲೇಬೇಕು ಅಂತ ದುರ್ಯೋಧನ ಹೇಳ್ತಾನೆ. ಅನಿವಾರ್ಯವಾಗಿ ಕರ್ಣ ಅದನ್ನು ಘಟೋತ್ಕಚನ ಮೇಲೆ ಪ್ರಯೋಗ ಮಾಡ್ತಾನೆ. ಘಟೋತ್ಕಚ ಸಾಯ್ತಾನೆ. ಘಟೋತ್ಕಚ ಸತ್ತಾಗ ನಾನು ಮೊದಲೇ ಹೇಳಿದ್ನಲ್ಲ, ಎಲ್ಲ ದುಃಖದಲ್ಲಿದ್ದರೆ ಕುಣಿತಾನೆ ಕೃಷ್ಣ. ಅರ್ಜುನ ಆಶ್ಚರ್ಯದಿಂದ ಕೇಳ್ತಾನೆ, ಏನು ಮಾಡ್ತಾ ಇದ್ದೀನಿ ನೀನು, ಇಷ್ಟು ನಾವು ನೋಯ್ತಾ ಇದ್ದೀವಿ, ಮಗ ಸತ್ತಿದ್ದಾನೆ, ಕುಣಿತಾ ಇದೆಯಲ್ಲ ಅಂದರೆ ಕೃಷ್ಣ ಹೇಳ್ತಾನೆ, ಅವನು ಸಾಯ್ಬೇಕಿತ್ತು. ಕರ್ಣ ಸಾಯಿಸದೇ ಇದ್ದಿದ್ರೆ ಅವನನ್ನು ನಾನು ಸಾಯಿಸ್ತಾ ಇದ್ದೆ, ನಾನು ಸಾಯಿಸಬೇಕಾಗಿ ಬರುತ್ತಿತ್ತು ಅಂತ.
ಯಾಕೆ ಘಟೋತ್ಕಚನನ್ನು ಯಾಕೆ ಕೃಷ್ಣ ಸಾಯಿಸಬೇಕು? ಭೀಮನ ಮಗ ಅಲ್ವಾ, ಓಕೆ. ಪಾಂಡವರ ಪರವಾಗಿ ನಿಂತವನು. ಪಾಂಡವರ ಪರವಾಗಿ ಇದಕ್ಕಿಂತ ಮೊದಲು ಅವನು ಸಹಾಯ ಮಾಡಿದ್ದಾನೆ. ವನವಾಸದ ಹೊತ್ತಿನಲ್ಲಿ ಅವನು ಬಂದು ನಿಂತಿದ್ದ. ಈಗ ವನವಾಸದಲ್ಲಿ ಅರ್ಜುನ ಸ್ವರ್ಗಕ್ಕೆ ಹೋಗ್ತಾನಲ್ಲ, ಆಗ ಸಂಪೂರ್ಣವಾಗಿ ಬಂದು ನಿಂತಿದ್ದು ಘಟೋತ್ಕಚ. ಅವರನ್ನು ಗಂಧಮಾದನ ಪರ್ವತ ಕರ್ಕೊಂಡು ಹೋಗೋದು ಅಂತ ಹೊತ್ತಿನೆಲ್ಲ ಘಟೋತ್ಕಚ ಅವ್ರ ಜೊತೆಗಿದ್ದ. ಅಂಥ ಘಟೋತ್ಕಚನನ್ನು ನೀನು ಯಾಕೆ ಕೊಲ್ಲಬೇಕಾಗಿತ್ತು ಅಂದರೆ, ಘಟೋತ್ಕಚ ಭೀಮನ ಮಗನೇ ಇರ್ಬೋದು, ನಿಮ್ಮ ಕುಲದವನೇ ಇರ್ಬೋದು, ಆದರೆ ಅವನು ದುಷ್ಟ. ಘಟೋತ್ಕಚ ದುಷ್ಟ, ಅವನು ಉಳಿಯುವಂತಿಲ್ಲ. ಈ ಮಾತನ್ನ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ದುಷ್ಟ ಅವನು, ದುಷ್ಟನೊಬ್ಬ ಉಳಿಯುವಂತಿಲ್ಲ ಇಲ್ಲಿ. ನಾನೊಂದ ಕೊಲ್ಲಿಸಬೇಕು, ಇಲ್ಲ ಕೊಲ್ಲಿಸೋದಕ್ಕಾಗದಿದ್ರೆ ನಾನೇ ಕೊಲ್ಲಬೇಕಾಗತ್ತೆ. ಕರ್ಣ ಅವನನ್ನು ಕೊಲ್ಲದೆ ಇದ್ದಿದ್ರೆ ನಾನು ಅವನನ್ನು ಕೊಲ್ಲಬೇಕಿರ್ತಿತ್ತು. ಓಕೆ. ಹಾಗಾಗಿ ನನಗೆ ಸಂತೋಷ ಆಯಿತು, ಜಗತ್ತಿನ ಇನ್ನೊಬ್ಬ ದುಷ್ಟ ಸಂಹಾರ ಆದ ಅಂತ ಕುಣಿತಾ ಇದ್ದೀನಿ ಅಂತ. ಯಾಕೆ ಕುಣಿತಾ ಇದೆಯಾ ಅಂದರೆ, ಜಗತ್ತನ್ನು ಕೆಡಿಸುವ ಒಬ್ಬ ವ್ಯಕ್ತಿ ಸತ್ತೋದ, ಸಂತೋಷ ಆಗದೆ ಇರತ್ತ ನನಗೆ ಅಂತ. ಇಲ್ಲಿ ಕೃಷ್ಣ ಘಟೋತ್ಕಚನನ್ನು ಬಲಿ ಕೊಟ್ಟನೆ. ಹೌದು, ಕೃಷ್ಣ ಅರ್ಜುನನನ್ನು ಉಳಿಸಿದನೆ ಇದರಿಂದಾಗಿ. ಹೌದು, ಈ ಎರಡೂ ಹೌದೇ. ಆದರೆ ಕಾರಣ ಏನು ಅಂತ ಅಂದರೆ, ಎರಡಕ್ಕೂ ಉತ್ತರ ಏನು ಅಂತ ಅಂದರೆ, ಜಗತ್ತಿನಲ್ಲಿ ಕೆಡುಕು ಉಳಿಯಬಾರದು ಅಂತಲೇ. ಈಗ ಕರ್ಣ ಕೆಡುಕ ಅಂತಲ್ಲ, ಕೆಟ್ಟವನೇನ ಅಲ್ಲ. ಒಂದೆರಡು ದೋಷಗಳಿತ್ತು, ಒಂದೆರಡು ತಪ್ಪುಗಳನ್ನು ಮಾಡಿದ್ದ. ಅರೆ ದುರ್ಯೋಧನನ ಪರವಾಗಿ ನಿಂತಿದ್ದಾನೆ, ಏನೂ ಮಾಡೋಕ್ಕಾಗಲ್ಲ. ಅವನು ದುರ್ಯೋಧನನ ಪರವಾಗಿ ನಿಲ್ತಾನೆ. ಅವನನ್ನು ಕರೆದ್ರೂ ಬರಲಿಲ್ಲ. ಅವನು 2 ಸಲ ಹೋಗ್ತಾನೆ. ಸಂಧಾನ ವಿಫಲ ಆದಮೇಲೆ 1 ಸಲ ಮಾತಾಡ್ಸೋದು ಮಾತ್ರ ಅಲ್ಲ, ಕೃಷ್ಣ ಕರ್ಣನ ಬಳಿಗೆ ಇನ್ನೊಮ್ಮೆ ಹೋಗ್ತಾನೆ. ಯುದ್ಧ ಆರಂಭ ಆಗತ್ತೆ. ಆರಂಭ ಆಗಬೇಕು ಅನ್ನುವ ಹೊತ್ತಿನಲ್ಲಿ ಈ ಗೀತೆಯ ಉಪದೇಶ ಆಗತ್ತೆ. ಅದಾಗ್ತಾ ಇದ್ದಾಗ ಯುಧಿಷ್ಠಿರ ಹೋಗಿ ಭೀಷ್ಮ ದ್ರೋಣ ಅವ್ರನ್ನೆಲ್ಲ ಮಾತಾಡಿಸ್ತಾನೆ. ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ ನಾವು ಅದನ್ನು. ಅದು ಮುಗಿದ ಮೇಲೆ ಕರ್ಣ ಯುದ್ಧ ಯುದ್ಧಕ್ಕೆ ಬಂದಿರೋಲ್ಲ. ಯಾಕೆಂದರೆ ಭೀಷ್ಮ ಸೇನಾಧಿಪತಿಯಾಗಿದ್ದಷ್ಟು ಕಾಲ ತಾನು ಯುದ್ಧ ಮಾಡೋಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿರ್ತಾನೆ ಅವನು. ಹಿಂದೆ ಹೇಳಿದ್ದೀವಿ ಅದನ್ನು. ಕರ್ಣ ಶಿಬಿರದಲ್ಲಿರ್ತಾನೆ, ದುರ್ಯೋಧನನ ಕಡೆ ಶಿಬಿರದಲ್ಲಿ. ಕೃಷ್ಣ ಹೋಗ್ತಾನೆ ಕರ್ಣ ಇದ್ದಲ್ಲಿಗೆ. ಕರ್ಣನ ಶಿಬಿರಕ್ಕೆ ಹೋಗಿ ಹೇಳ್ತಾನೆ, ಈಗಾದರೂ ಸಂಧಾನಕ್ಕೆ ಒಪ್ಪು, ಯುದ್ಧ ನಿಲ್ಲಿಸೋಣ ಅಂತ ಹೇಳಿರ್ತಾನೆ. ಓಕೆ. 2 ಸಲ ಪ್ರಯತ್ನಿಸಿರ್ತಾನೆ. ಆಗಲೂ ಒಪ್ಪಲಿಲ್ಲ ಅಂತಂದಾಗ ಅನಿವಾರ್ಯತೆ ಏನು? ಕರ್ಣನು ಸಾಯಬೇಕಾಗಿದೆ. ಕರ್ಣ ಸಾಯಬೇಕು ಅಂದರೆ ಅವನ ಕೈಲಿದ್ದ ಶಕ್ತಿ ಆಯುಧ ಇರಬಾರ್ದು. ಮುಂದೆ ಕರ್ಣ ಸಾಯಬೇಕಿದೆ. ಈಗ ಶಕ್ತಿ ಆಯುಧ ಖಾಲಿ ಆಗಲೇಬೇಕು ಅವನ ಕೈಲಿದ್ದು. ಆ ಶಕ್ತಿ ಆಯುಧವೂ ಇಲ್ಲದಂತೆ ಮಾಡೋದು. ಆ ಶಕ್ತಿ ಆಯುಧ ಒಂದೇ ಸಲ ಬಳಸೋಕೆ ಬರೋದು, ಒಬ್ಬನ ಮೇಲೆ ಮಾತ್ರ ಬಳಸೋಕೆ ಬರೋದು. ಅದೂ ಇಲ್ಲದಂತೆ ಮಾಡದ. ಹಾಗೆ ಘಟೋತ್ಕಚನೂ ಇಲ್ಲದಂತೆ ಮಾಡದ ಅಂತ. ಹಾಗಾಗಿ ಕೃಷ್ಣನಿಗೆ ತನ್ನವರು ಬೇರೆಯವರು ಅನ್ನುವ ಭೇದ ಅಲ್ಲ ಇರೋದು. ಕೃಷ್ಣನಿಗೆ ಒಳ್ಳೆಯವರು ಕೆಟ್ಟವರು ಅನ್ನುವ ಭೇದ ಇರೋದು. ನಾವಿವತ್ತು ಹೇಗಿದ್ದೀವಿ ಅಂತ ಅಂದರೆ, ನಾವು ಒಂದು ರಾಜಕಾರಣಿಗಳನ್ನ ಇಟ್ಕೊಂಡು ನೋಡಿದರೆ ತನ್ನ ಪಕ್ಷದವರೆಲ್ಲ ಒಳ್ಳೆಯದು, ವಿರೋಧ ಪಕ್ಷದವರೆಲ್ಲ ಕೆಟ್ಟವರು. ಆಯಿತಾ? ನಮಗೆ ಅಂತ ನೋಡಿದ್ರೆ ನಮ್ಮ ಗುಂಪಿನವರೆಲ್ಲ ಒಳ್ಳೆಯವರು, ಎದುರಿನ ಗುಂಪಿನವರೆಲ್ಲ ಕೆಟ್ಟವರು. ನಮ್ಮ ಗುಂಪು ಎದುರಿನ ಗುಂಪು ಅನ್ನೋದು ಬೇರೆ ಬೇರೆ ತರಹ ಇದೆ. ಏನು, ನಮ್ಮ ಜಾತಿಯವರೆಲ್ಲ ಒಳ್ಳೆಯವರು, ನಮ್ಮ ಒಳಪಂಗಡದವರೆಲ್ಲ ಒಳ್ಳೆಯವರು, ನಮ್ಮ ಸಿದ್ಧಾಂತ ಒಪ್ಪೋರೆಲ್ಲ ಒಳ್ಳೆಯವರು, ಬೇರೆ ಸಿದ್ಧಾಂತ ಒಪ್ಪೋರೆಲ್ಲ ಅವರು ಇಡೀ ಬದುಕೇ ಸರಿ ಇಲ್ಲ. ಹೌದು, ಹೀಗೆ ಯೋಚನೆ ಬಂದು ನಿಂತ್ಕೊಂಡಿದ್ದೀವಿ ನಾವು. ಕೃಷ್ಣನದ್ದು ಹಾಗಲ್ಲ. ವ್ಯಕ್ತಿಯನ್ನು ನೋಡಿ ಒಳ್ಳೆಯವನ ಕೆಟ್ಟವನ ಅಂತ, ಅವನು ಇಲ್ಲಿದಾನೋ ಅಲ್ಲಿದಾನೋ ಅನ್ನೋ ವಿಷಯ ಬೇರೆ. ಅವನಿಂದ ಸಮೂಹಕ್ಕೆ ಏನಾಗತ್ತೆ ಅಂತ ಅಷ್ಟೇ ವಿಷಯ. ಅವನು ಅಲ್ಲಿಂದ ಬಂದು ಅಧಿಕಾರಕ್ಕೆ ಬರಲಿ, ಇಲ್ಲಿಂದ ಬಂದು ಅಧಿಕಾರಕ್ಕೆ ಬರಲಿ, ಅವನು ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾಡ್ತಾನೆ ಅನ್ನೋದು ವಿಷಯ ಅಂತ. ವಿರೋಧ ಪಕ್ಷದಿಂದ ಬಂದು ಮುಖ್ಯಮಂತ್ರಿ ಆದರೂ, ನನ್ನ ಪಕ್ಷದಿಂದ ಬಂದು ಮುಖ್ಯಮಂತ್ರಿ ಆದರೂ ಅವನು ಪ್ರಭುತ್ವ ಸರಿ ಮಾಡೋಲ್ಲ, ಪ್ರಜಾಕಂಟಕನಾಗ್ತಾನೆ ಅಂದರೆ ಅವನು ಇರಬಾರದು ಅನ್ನೋದು ಕೃಷ್ಣ ತಂತ್ರ ಅಂತ. ಕೃಷ್ಣ ಪಂಥ ಯಾವುದು, ಕೃಷ್ಣನ ನಿಲುವು ಯಾವುದು ಅಂದರೆ, ನೀನು ಎಲ್ಲಿದೆಯಾ ಅಂತಲ್ಲ, ನೀನು ಏನು ಮಾಡ್ತೀಯ ಅನ್ನೋದು ವಿಷಯ. ಘಟೋತ್ಕಚ ಇಲ್ಲೇ ಇದ್ದಿರ್ಬೋದು, ಪಾಂಡವರ ಪರವಾಗಿ ಇದ್ದಿರ್ಬೋದು. ಮುಂದೆ ಪಾಂಡವರು ಇನ್ನಷ್ಟು ದಿನ ಯುದ್ಧ ಮಾಡಿ ಗೆಲ್ಲಬೇಕಾಯ್ತು. ಘಟೋತ್ಕಚ ಅವತ್ತೇ ಮುಗಿಸ್ಕೊಡ್ತಿದ್ನೇನೋ. ಬೇಕಾಗಿಲ್ಲ ಕೃಷ್ಣನಿಗದು, ಬೇಕಾಗಿಲ್ಲ. ನೀನು ದುಷ್ಟ ಅಲ್ವಾ, ನೀನಿರಬಾರ್ದು. ನೀನು ಯಾಕೆ ಇರಬಾರ್ದು ಅಂದರೆ, ನಿನ್ನಿಂದಾಗಿ 1000 ಜನಕ್ಕೆ ಕೆಡಕಾಗತ್ತೆ. ಹಾಗಾಗಿ ಕೃಷ್ಣನ ನಿಲುವು ತನ್ನವರು ಬೇರೆಯವರು ಅಂತ ಅನ್ನೋದಕ್ಕೆ, ಕೃಷ್ಣನ ನಿಲುವು ಒಳ್ಳೆಯವರೆಲ್ಲ ನನ್ನವರು, ಕೆಟ್ಟವರೆಲ್ಲ ವಿರೋಧಿಗಳು ಅಂತ ಅಷ್ಟೇ ಅವನದ್ದು. ವಿರೋಧಿಗಳು ಅಂದರೆ ವಿರೋಧ ಭಾವವೂ ಅಲ್ಲ ಅವನಿಗೇನು ಇರೋದು. ಈಗ ಹಿಂದೊಂದು ಬಂತು, ನಾವು ಅದನ್ನು ಆ ವಿಷಯ ಟಚ್ ಆಗದೆ ಮುಂದೋಯ್ತು. ಅವನು ಭಗವಂತ ಆಗಿರುವಾಗ ಸಮಾನವಾಗಿ ಕಾಣಬೇಕು ಅಂತ. ಅವನು ವಿಷಮವಾಗೇನು ಕಾಣೋದಿಲ್ಲ, ಅವನು ಸಮಾನವಾಗೇ ಕಾಣ್ತಾನೆ ಅವನು. ಆದರೆ ಹಲವು ಜನರಿಗೆ ಒಬ್ಬನಿಂದ ತೊಡಕಾಗತ್ತೆ ಅಂತಂದರೆ ಅವನನ್ನು
ನಾಶ ಮಾಡೋದು ಅನಿವಾರ್ಯ ಆಗಿಬಿಡತ್ತೆ. ಅನಿವಾರ್ಯ ಬರುವವರೆಗೆ ಭಗವಂತನೂ ನಾಶ ಮಾಡೋದಿಲ್ಲ. ಅದಕ್ಕೆ ಯಾರನ್ನಾದರೂ ದೇವರು ಅವತಾರ ಮಾಡಿ ಕೊಂದದ್ದಿದ್ರೆ ಎಷ್ಟೋ ಕಾಲ ಕಳೆದ ಮೇಲೆ, ಆರಂಭದಲ್ಲಲ್ಲ. ಅವರ 100 ತಪ್ಪುಗಳು, ಶಿಶುಪಾಲನದ್ದು ಮಾತ್ರ ಅಲ್ಲ 100 ತಪ್ಪನ್ನು ಕ್ಷಮಿಸೋದು. ರಾವಣ ಅಷ್ಟು ವಿಜೃಂಭಿಸಬೇಕು, ಎಷ್ಟು ತಪ್ಪು ಮಾಡಿದ ಮೇಲೆ ಅವನನ್ನು ಕೊಂದರು. ಬದಲಾದರೆ ಬದಲಾಗಲಿ ಅಂತ ಕೊನೆವರೆಗೂ ನೋಡಿದ್ರು. ಈಗ ರಾಮರಾವಣರ ಯುದ್ಧ ಇನ್ನೇನು ಆರಂಭ ಆಗುವ ಹೊತ್ತಿನಲ್ಲಿ ಅಂಗದನನ್ನು ಕಳಿಸ್ತಾನೆ ರಾಮ ಸಂಧಾನಕ್ಕೆ. ಈ ಹೊತ್ತಿನಲ್ಲಾದರೂ ಬದಲಾಗೋದಾದರೆ ಬದಲಾಗು ಅಂತ. ಹಾಗಾಗಿ ಭಗವಂತ ಸಂಹರಿಸೋದಕ್ಕೆ ಕೊನೆಯ ಅವಕಾಶವನ್ನು ಕೊಟ್ಟು ನೋಡ್ತಾನೆ. ಕೊನೆಯ ಅವಕಾಶದವರೆಗೂ ಬಳಸಿಕೊಳ್ಳಿಲ್ಲ ಅಂದರೆ ಅವನನ್ನು ಅಳಿಸೋದು ಅನಿವಾರ್ಯ ಆಗತ್ತೆ. ಹಾಗಾಗಿ ಇಲ್ಲಿ ಪಕ್ಷಪಾತ ಅನ್ನೋದು ತನ್ನವರು ಅನ್ನುವ ಕಾರಣಕ್ಕಾಗಿ ಕೃಷ್ಣನಿಗಿಲ್ಲ. ಸಮೂಹಕ್ಕೆ ಒಳಿತು ಮಾಡ್ತಾನ, ಸಮೂಹಕ್ಕೆ ಕೆಡುಕು ಮಾಡ್ತಾನ ಅನ್ನೋದ್ರ ಮೇಲೆ ನಿಂತಿದೆ. ಹಾಗಾಗಿ ಘಟೋತ್ಕಚನನ್ನು ಬಲಿ ಕೊಟ್ಟಿದ್ದು ಕೃಷ್ಣನೇ, ಕಾರಣ ಸಮೂಹದ ಶ್ರೇಯಸ್ಸು.